ಇದೀಗ ಭಾರತ ಮತ್ತು ಚೀನಾದ ನಡುವೆ ಇರುವಂತಹ ಹಿಮ ಕರಗ್ತಾ ಇದೆಯಾ? ಹಿಮ ಇಟ್ ಮೀನ್ಸ್ ಉಭಯ ದೇಶಗಳ ಸಂಬಂಧದಲ್ಲಿ ಹಳಸಿ ಹೋಗಿದ್ದಂತಹ ಬೆಳವಣಿಗೆಗಳು ಕರಗಿ ಸಂಬಂಧಗಳು ಗಟ್ಟಿ ಆಗ್ತಾ ಇದೆ ಎನ್ನುವಂತಹ ಚರ್ಚೆಗಳು ಸದ್ಯಕ್ಕೆ ಆಗ್ತಾ ಇದೆ. ನಾವು ನಿನ್ನೆಯೂ ಕೂಡ ನೋಡಿದ್ವಿ, ಅಜಿತ್ ದೋವಲ್ ಚೀನಾ ಪ್ರವಾಸದಲ್ಲಿದ್ದಾರೆ, ವಿದೇಶಾಂಗ ಸಚಿವರನ್ನೆಲ್ಲ ಭೇಟಿ ಮಾಡಿದ್ರು, ಸಭೆಗಳನ್ನು ಮಾಡಿದ್ದಾರೆ ಅಂತ. ಇದೀಗ ಒನ್ಸ್ ಅಗೇನ್ ಇದೇ ಸಭೆಗಳಲ್ಲಿ ಭಾರತ ಮತ್ತು ಚೀನಾಗೆ ಸಂಬಂಧಪಟ್ಟಂತಹ 8 ಅಂಶಗಳ ಬಗ್ಗೆ ಬಹುದೊಡ್ಡ ಚರ್ಚೆಗಳಾಗಿದೆ ಅಂತ ಸದ್ಯಕ್ಕೆ ಚೀನಾದಿಂದ ಬರ್ತಾ ಇರುವಂತಹ ಅಪ್ಡೇಟ್. ಹಾಗಾದ್ರೆ ಆ 8 ಅಂಶಗಳು ಯಾವ್ದಾವುದು? ಈ 8 ಅಂಶಗಳಿಂದ ಭಾರತ ಮತ್ತು ಚೀನಾದ ನಡುವೆ ಇರುವಂತಹ ಸಂಬಂಧ ವೃದ್ಧಿ ಆಗುತ್ತಾ ಅಂತ ಒಂದು. ಭಾರತ ಮತ್ತು ಚೀನಾದ ನಡುವೆ ಇತ್ತ ಸಂಬಂಧ ವೃದ್ಧಿ ಆಗ್ತಾ ಇದ್ರೆ ಅತ್ತ ದಕ್ಷಿಣ ಸಮುದ್ರ ತೀರದಲ್ಲಿ ಚೀನಾ ಅಮೆರಿಕ ಮತ್ತು ಭಾರತಕ್ಕೆ ಒಂದು ಏಟ್ ಕೊಡಬೇಕು ಅಥವಾ ಅಲ್ಲಿ ಅವರನ್ನು ನಾನು ನೋಡ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ತನ್ನದೇ ಆದಂಥ ಮತ್ತೊಂದು ಕುತಂತ್ರ ಬುದ್ಧಿಯನ್ನು ಅನುಸರಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತೆ. ಹಾಗಾದರೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದವರು ಏನು ಮಾಡಿದರು, ದಕ್ಷಿಣ ಸಮುದ್ರದಲ್ಲಿ ಚೀನಾದವರು ಏನು ಮಾಡಿದರು? ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ಆದಂಥ 8 ಒಪ್ಪಂದಗಳ ಅಂಶಗಳೇನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಭಾರತ ಚೀನಾ 8 ಅಂಶಗಳ ಶಾಂತಿ ಸೂತ್ರ ಆಗಿರೋದು. ಅಜಿತ್ ದೋವಲ್ ಮತ್ತು ವಾಂಗ್ ಯಿ ನಡುವೆ 25ನೇ ಸುತ್ತಿನ ವಿಶೇಷ ಮಾತುಕತೆಗಳೆಲ್ಲ ಸಂಭವಿಸಿತು. ನಾನು ನಿನ್ನೆಯೂ ಕೂಡ ಇದ್ರ ಬಗ್ಗೆ ಹೇಳಿದೆ. ಗಡಿ ಸಮಸ್ಯೆಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದು ಅಂತಿಮವಾದಂಥ ಪರಿಹಾರವನ್ನು ತೆಗೆದುಕೊಳ್ಳುವುದಕ್ಕೆ ಸಭೆಯಲ್ಲೆಲ್ಲ ಸಮ್ಮತಿಯಾಗಿದೆ ಅಂತೆ. LAC ಗಡಿಯಲ್ಲಿ ಆದಂಥ ಬೆಳವಣಿಗೆಗಳು, ಅದಾದ 2020ರ ಗಲ್ವಾನ್ ಕಣಿವೆ ನಂತರ ಆದಂಥ ಬೆಳವಣಿಗೆಯ ನಂತರ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ 8 ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅಂತ. ಗಡಿ ನಿರ್ಣಯದ ಸಮಾಲೋಚನೆ ಬಗ್ಗೆ ಆಗಿದೆ ಅಂತೆ. ತ್ವರಿತ ಮತ್ತು ಮಹತ್ವದ ಪ್ರಗತಿ ಆಗಬೇಕು ಅಂತ. ಹೆಚ್ಚುವರಿ ಮಿಲಿಟರಿ ಸಭೆಗಳು, ಕಮಾಂಡರ್ ಮಟ್ಟದ ಸಭೆಗಳನ್ನು ನಡೆಸೋದಕ್ಕೆ ಹೆಚ್ಚುವರಿಯಾಗಿ ಒಂದು 2 ಮಿಲಿಟರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು, ಹೊಸ ಹಾಟ್ಲೈನ್ಗಳನ್ನು ಸ್ಥಾಪನೆ ಮಾಡೋದು. ನಾನು ನಿನ್ನೆ ಸೀಕ್ರೆಟ್ ಚೈನ್ ಅಮೆರಿಕ ಮತ್ತು ರಷ್ಯಾದ ಬಗ್ಗೆ ಮಾತನಾಡಿದ್ವಿ. ಈ ಸೀಕ್ರೆಟ್ ಚೈನ್ ಅಂತೆ ಹೊಸ ಹಾಟ್ಲೈನ್ಗಳು ಚೀನಾ ಮತ್ತು ಭಾರತದ ನಡುವೆ, ಅದರ ಬಗ್ಗೆ ಮಾತುಕತೆಗಳಾಗಿದೆ. ಸಮಸ್ಯೆಗಳಿಗೆ ತಕ್ಷಣದ ಒಂದು ಪರಿಹಾರವನ್ನು ತೆಗೆದುಕೊಳ್ಳಬೇಕು ಅಂತ. ಗಡಿ ವ್ಯಾಪಾರಕ್ಕೆ ಮರು ಚಾಲನೆ ಕೊಡುವಂಥದ್ದು, ಅಂದರೆ 3 ಗಡಿ ಪ್ರದೇಶದಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಮರು ಆರಂಭ ಮಾಡೋದು, ಗಡಿ ವ್ಯಾಪಾರವನ್ನು ಉತ್ತೇಜನ ಮಾಡೋದು, ಇದ್ರ ಬಗ್ಗೆ ಆಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಬಗ್ಗೆಯೂ ಕೂಡ ಎಲ್ಲ ಚರ್ಚೆ ಆಗಿದೆ ಅಂತೆ. ಗಡಿ ಆಚೆಗಿನ ನದಿಗಳ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹೈಡ್ರೋಲಾಜಿಕಲ್ ಡೇಟಾ ಹಂಚಿಕೆ ಒಪ್ಪಂದಗಳು ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ. 2022ರಲ್ಲಿ ಭಾರತದಲ್ಲಿ ಒಂದು 26ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಗಡಿ ಮಾತುಕತೆ ಇದೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ ಅಂತ. ಇದು ಒಂದು ಭಾಗ. ಎರಡನೇ ಭಾಗ ಏನು ಅಂತ ಹೇಳಿದ್ರೆ ಸೇನಾ ಸಂಘರ್ಷಕ್ಕೆ ಬ್ರೇಕ್, ಹೊಸ ಹಾಟ್ಲೈನ್ ಅಂತ. ನಾನು ಹೇಳಿದೆ 8 ಅಂಶಗಳ ಸೂತ್ರದ ಭಾಗವಾಗಿ ಇದು ಕೂಡ ಒಂದಿದೆ. ಗಡಿಯಲ್ಲಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಸೇನಾ ಕಮಾಂಡರ್ಗಳ ನಡುವೆ ತ್ವರಿತವಾಗಿ ಮಾತುಕತೆಗಳಾಗಬೇಕು, ಆ ಮುಖಾಂತರ ಈ ಮಾತುಕತೆಯನ್ನು ಬಗೆಹರಿಸಬೇಕು ಅಂತ ಒಂದು 2 ಕೇಂದ್ರಗಳನ್ನು ಸೇರ್ಪಡೆ ಮಾಡ್ತಿದ್ದಾರೆ. ಈಗ ಆಲ್ರೆಡಿ 5 ಇದೆ. ದೌಲತ್ ಬೇಗ್ ಓಲ್ಡಿ ಲಡಾಖ್ನಲ್ಲಿದೆ, ಚುಶುಲ್ ಲಡಾಖ್ನಲ್ಲಿದೆ, ಬುಮ್ಲಾ ಅರುಣಾಚಲ ಪ್ರದೇಶದಲ್ಲಿರೋದು, ಕಿವಿಟು ಅರುಣಾಚಲ ಪ್ರದೇಶದಲ್ಲಿದೆ, ನಾಥುಲಾ ಸಿಕ್ಕಿಂನಲ್ಲಿದೆ. ಒಂದು 5 ಅಧಿಕೃತ ಸಭೆ ಕೇಂದ್ರಗಳೆಲ್ಲ ಇದೆ. ಇದೀಗ ಪೂರ್ವ ಮತ್ತು ಮಧ್ಯಮ ವಲಯಗಳಲ್ಲಿ ಒಂದು 2 ಹೊಸ ಸಭೆ ಕೇಂದ್ರಗಳನ್ನೆಲ್ಲ ಸ್ಥಾಪನೆ ಮಾಡ್ತಾರಂತೆ. ಅದರ ಮುಖಾಂತರ ಪರಸ್ಪರವಾಗಿ ಮಾತುಕತೆ ನಡೆಸುವುದು. ಅನಿರೀಕ್ಷಿತ ಹಲ್ಲೆ ಆದಾಗ, ಬಿಕ್ಕಟ್ಟು ಸಂಭವಿಸಿದಾಗ ಉಭಯ ದೇಶಗಳ ಸೈನಿಕ ಕಮಾಂಡರ್ಗಳೆಲ್ಲ ಮಾತುಕತೆ ನಡೆಸೋದು. ನಾನು ಹೇಳಿದೆ 1962ರಲ್ಲಿ ಕ್ಯೂಬಾ ಯುದ್ಧ ಆದಂತಹ ಸಮಯದಲ್ಲಿ ಕ್ಲಿಂಟನ್ ಆದ ನಂತರ ರಷ್ಯಾದ ಅಧ್ಯಕ್ಷರ ನಡುವೆ ರಹಸ್ಯವಾಗಿ ಹೆಂಗೆ ಮಾತುಕತೆಗಳಾಗಿತ್ತು, ಅದೇ ಮಾದರಿಯಲ್ಲಿ ಭಾರತ ಮತ್ತು ಚೀನಾದವರು ಕೂಡ ಈ ಮಾತುಕತೆಗಳನ್ನು ನಡೆಸಬಹುದು ಅಂತ 1993ರಲ್ಲಿ ನಾವು ಒಂದೆಲ್ಲ ಒಪ್ಪಂದಕ್ಕೆ ಸಹಿ ಹಾಕಿದ್ವಿ. ಆ ಒಪ್ಪಂದದ ಭಾಗವಾಗಿ ಇದೆಲ್ಲವೂ ಕೂಡ ಆಗ್ಲಾಗ್ತಾ ಇದೆ ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ ಚೀನಾ ಮತ್ತು ಭಾರತದ ನಡುವೆ ನದಿಗಳ ಮಾಹಿತಿ ಮತ್ತು ಗಡಿ ವ್ಯಾಪಾರ ಅಂತ. ಗಡಿ ಆಚೆಗಿನ ನದಿಗಳ ದತ್ತಾಂಶ ಹಂಚಿಕೆಗೆ ಸೆಪ್ಟೆಂಬರ್ನಲ್ಲಿ ತಜ್ಞರ ಮಟ್ಟದ ಸಭೆ ಮಾಡ್ತೀವಿ ಅಂತೆಲ್ಲ ಚರ್ಚೆ ಆಗಿದೆ ಅಂತೆ. ಅಂದರೆ ಚೀನಾದಿಂದ ಭಾರತಕ್ಕೆ ನದಿಗಳು ಹರಿದು ಬರುತ್ತಲ್ಲ, ಆ ನದಿಗಳ ವೇಗ, ಅದಾದ ನಂತರ ನೀರಿನ ಮಟ್ಟ, ಮಳೆ, ಅದಾದ ನಂತರ ನೀರಿನ ಕೊರತೆ ಯಾವುದು, ಏನು ಎತ್ತ, ಇದನ್ನು ಪ್ರತಿ ವರ್ಷ ಮೇ 15ರಿಂದ ಅಕ್ಟೋಬರ್ 15ರ ತನಕ ಚೀನಾ ಭಾರತಕ್ಕೆ ಮಾಹಿತಿಯನ್ನು ಕೊಡಬೇಕು. ಉಭಯ ದೇಶಗಳು ಎಲ್ಲ ಮಾಹಿತಿಗಳನ್ನು ಹಂಚಿಕೊಳ್ಬೇಕು. ಹೈಡ್ರೋಲಾಜಿಕಲ್ ದತ್ತಾಂಶ ಹಂಚಿಕೆಯ ತಿಳುವಳಿಕಾ ಒಪ್ಪಂದಗಳ ಬಗ್ಗೆ ಇದೆಲ್ಲವನ್ನು ಕೂಡ ನವೀಕರಣ ಮಾಡ್ತಾರಂತೆ. ಈ ಒಂದು ಸಮಯದಲ್ಲಿ ಏನಾಗ್ಬಿಡ್ತು, 2000 ಇಸ್ವಿಯಲ್ಲಿ ಟಿಬೆಟ್ ಭಾಗದಲ್ಲಿ ಒಂದು ಭೂಕುಸಿತ ಎಲ್ಲ ಸಂಭವಿಸಿಬಿಡ್ತು. ಈ ಭೂಕುಸಿತ ಸಂಭವಿಸಿ ಸರೋವರ ಎಲ್ಲ ಹೊಡಿತಾ ಇತ್ತು. ಇವತ್ತು ನೇಪಾಳದ ಹೆಂಗಾಗಿದೆ ಅದೇ ಪರಿಸ್ಥಿತಿ. ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂನಲ್ಲೆಲ್ಲ ಭೀಕರ ಪ್ರವಾಹ ಇತ್ತು. 100 ಜನ ಮೃತಪಟ್ಟರು. ಎಲ್ಲವೂ ಆದ ನಂತರ ಈ ದುರಂತ ಸಂಭವಿಸಿದ್ದ ಕಾರಣಕ್ಕಾಗಿ ಭಾರತ 2002ರಲ್ಲಿ ಚೀನಾ ಮತ್ತು ಭಾರತದ ನಡುವೆ ಮೊಟ್ಟ ಮೊದಲ ಬಾರಿಗೆ ತಿಳುವಳಿಕಾ ಒಪ್ಪಂದವನ್ನೆಲ್ಲ ಮಾಡಿದ್ರು. ಈ ಒಪ್ಪಂದದ ಭಾಗವಾಗಿ ಏನು ಮಾತುಕತೆ, ಜೂನ್ 1ರಿಂದ ಅಕ್ಟೋಬರ್ 15ಕ್ಕೆ ಅಂದರೆ 2 ಬಾರಿ ನೀರಿನ ಮಟ್ಟ, ಹರಿವಿನ ದತ್ತಾಂಶ ಎಲ್ಲವನ್ನೂ ಕೂಡ ಮಾಡಬೇಕು ಅಂತ. 2006 ತನಕ ಎಲ್ಲವೂ ಕಂಟಿನ್ಯೂ ಆಗ್ತಾ ಇತ್ತು. ಅದಾದ ನಂತರ 1 ಕೋಟಿ ರೂಪಾಯಿ ನಿಮಗೆ ಆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ನೀವು 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಚೀನಾದವರೆಲ್ಲ ಹೇಳಿದ್ರಂತೆ. 2012ರಲ್ಲಿ ಡೊಕ್ಲಾಮ್ ಎಲ್ಲ ಗಡಿ ಘರ್ಷಣೆ ಆಯ್ತಲ್ಲ, ಅದಾದ ನಂತರ ಅದು ಅಂತಿಮವಾಗಿ ಅದನ್ನು ಬಿಡೋ ಪ್ರಯತ್ನ ಆಗಿತ್ತು. ಒನ್ಸ್ ಅಗೇನ್ ಇದೀಗ 2026ರಲ್ಲಿ ಕಂಟಿನ್ಯೂಟಿ ಆಗ್ತಾ ಇದೆ. ಇದು ಒಂದು. ಇವೆಲ್ಲದರ ನಡುವೆ
ನದಿಗಳ ಮಾಹಿತಿ ಮತ್ತು ಗಡಿ ವ್ಯಾಪಾರ. ಗಡಿಯಾಚೆಗಿನ ನದಿಗಳ ದತ್ತಾಂಶ ಹಂಚಿಕೆಗೆ ಸೆಪ್ಟೆಂಬರ್ನಲ್ಲಿ ತಜ್ಞರ ಸಭೆ ಇದೆ. ಇದಾಯಿತು. ಅದಾದ ನಂತರ ಯಾತ್ರಿಕರಿಗೆ ಸಿಹಿ ಸುದ್ದಿ ಸಿಗ್ತಾ ಇದೆ. ಕೈಲಾಸ ಯಾತ್ರೆ ಸುಗಮ ಆಗ್ತಾ ಇರೋದು. ಕೈಲಾಸ ಮಾನಸ ಸರೋವರ ಯಾತ್ರೆಯ ಬ್ಯಾಚ್ಗಳ ಸಂಖ್ಯೆನ ಹೆಚ್ಚಳ ಮಾಡೋದಕ್ಕೆ ಚೀನಾ ಎಲ್ಲ ಒಪ್ಪಿಗೆ ಕೊಡ್ತಾ ಇದೆ. ಯಾತ್ರಿಕರಿಗೆ ಹೆಚ್ಚಿನ ಸೌಲಭ್ಯ ಸುರಕ್ಷತೆ ಕೊಡೋದಕ್ಕೆ ಚೀನಾ ಸರ್ಕಾರದಿಂದ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ನಾನು ನಿನ್ನೆ ಕೂಡ ಹೇಳಿದೆ, ಕೈಲಾಸ ಮಾನಸ ಸರೋವರ ಯಾತ್ರೆ ನಾನು ಆವಾಗಲೇ ಸ್ಟೋರಿಯಲ್ಲಿ ಟಿಬೇಟ್ನಲ್ಲಿರುವಂಥ ಕಾರಣಕ್ಕಾಗಿ ಅನೇಕ ಜನ ಹೋಗ್ತಾರೆ, ಅವರ ಸುರಕ್ಷತೆ ಎಲ್ಲವೂ ಕೂಡ ಬೇರೆ ಬೇರೆ ಪ್ರದೇಶ ಸಮಯದಲ್ಲಿ ಅದನ್ನು ಬಂದ್ ಮಾಡೋ ಪ್ರಯತ್ನ ಆಗಿತ್ತು. ಇದೆಲ್ಲವೂ ಕೂಡ ಒಂದ್ಸ್ ಅಗೇನ್ ಕಂಟಿನ್ಯೂಟಿ ಆಗ್ತಾ ಇದೆ. ಇವೆಲ್ಲದರ ನಡುವೆ ಸಮುದ್ರದ ನಡುವೆ ಡ್ರ್ಯಾಗನ್ ಒಂದು ಯುದ್ಧದ ಸಿದ್ಧತೆ ನಡೆಸ್ತಾ ಇದೆ ಅಂತ, ಅಂದರೆ ಫ್ಯಾರಸೆಲ್ ಎನ್ನುವಂಥ ಒಂದು ದ್ವೀಪಗಳಲ್ಲಿ ಚೀನಾದಿಂದ ಒಂದು ಮಿಲಿಟರಿ ನೆಲೆಯನ್ನು ಮಾಡ್ತಿದ್ದಾರೆ ಅಂತ. ಯಾಂಗ್ಯಾಂಗ್ ದ್ವೀಪದಲ್ಲಿ ಬೃಹತ್ ರಡಾರ್ ಕೇಂದ್ರ, ರನ್ವೇಗಳನ್ನೆಲ್ಲ ನಿರ್ಮಾಣ ಮಾಡ್ತಿದ್ದಾರೆ ಅಂತ. ಇದಕ್ಕೆ ಅಮೆರಿಕವು ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸಿದೆ ಎನ್ನುವಂತಹ ಸುದ್ದಿಗಳು ಇದೀಗ ಅಲ್ಲಿಂದ ಬರ್ತಾ ಇದೆ. ಇದು ಭಾರತ ಮತ್ತು ಚೀನಾದ ನಡುವೆ ಆಗ್ತಾ ಇರುವಂಥ ಮಹತ್ವದ ಬೆಳವಣಿಗೆ. ಆ ಮುಖಾಂತರ ಭಾರತ ಮತ್ತು ಚೀನಾದ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತಾ ಇದೆಯಾ, ಇವತ್ತು ಚೀನಾಗೂ ಕೂಡ ಯುದ್ಧ ಬೇಡವಾ, ಶಾಂತಿ ಮಾತುಕತೆಗಳೆಲ್ಲ ಬೇಕಾ ಅನ್ನೋದು ಇವೆಲ್ಲದರಿಂದ ಗೊತ್ತಾಗ್ತಾ ಇದೆ. ಇದು ಒಂದು ಬೆಳವಣಿಗೆ.